ಹೆಸರಘಟ್ಟ ಹೋಬಳಿ ಬಿಜೆಪಿ ಉಪಾಧ್ಯಕ್ಷರಾದ ಪಿಕೆ ರಾಜಣ್ಣನವರ ಹುಟ್ಟುಹಬ್ಬವನ್ನು ಹೆಸರಘಟ್ಟದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಹುಟ್ಟುಹಬ್ಬಕ್ಕೆ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಆಗಮಿಸಿ ಪಿಕೆ ರಾಜಣ್ಣನವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು. ಹುಟ್ಟುಹಬ್ಬದ ಪ್ರಯುಕ್ತ ಅಂಗನವಾಡಿ ಶಾಲೆಗಳಿಗೆ ಬೆಡ್ಶೀಟ್ ವಿತರಿಸಲಾಯಿತು. ಇವತ್ತು ತಾತನ ಹುಟ್ಟುಹಬ್ಬದ ದಿನನೇ ಎಲ್ಲ ಅಂಗನವಾಡಿ ಟೀಚರ್ಗಳು ದಯವಿಟ್ಟು ವೇದಿಕೆ ಎದುರು ಬರಬೇಕು. ಹೆಸರುಘಟ್ಟದ ಈ ಭಾಗದಲ್ಲಿ 9 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಪೂಜೆಯನ್ನ ನಮ್ಮ ಪಿಕೆ ಅಂತ ಹೆಸರಾಗಿರ್ತಕ್ಕಂಥ ಪಿಕೆ ರಾಜಣ್ಣ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಅತ್ಯಂತ ಕ್ರಿಯಾಶೀಲವಾಗಿರ್ತಕ್ಕಂಥ ಬಿಜೆಪಿಯ ಹಿರಿಯ ಮುಖಂಡರಾದಂಥ ರಾಜಣ್ಣ ಅವರಿಗೆ ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಹೆಸರುಘಟ್ಟಕ್ಕೆ ದಾಸನಹಳ್ಳಿ ಗುಡದಲ್ಲಿ ಭಾಗಕ್ಕೆ 9 ಕೋಟಿ ರೂಪಾಯಿ ಅನುದಾನವನ್ನ ಅವರ ಹುಟ್ಟುಹಬ್ಬದ ಜನ್ಮದಿನದ ಕೊಡುಗೆಯಾಗಿ ಇವತ್ತು ಹೆಸರುಘಟ್ಟಕ್ಕೆ ಹಾಕಿದ್ದೀವಿ. ಜನಾನುರಾಗಿ ನಾನೇನು ಮುಖಸ್ತುತಿ ಮಾಡ್ತಾ ಇಲ್ಲ, ಪಕ್ಷ ಕೊಟ್ಟಂತ ಕೆಲಸವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಎಲ್ಲ ನಮ್ಮ ಮುಖಂಡರ ಜೊತೆ ಸೇರ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ಅನೇಕ ವಯಸ್ಸಾದವರಿಗೆ, ಮಕ್ಕಳಿಗೆ, ಅವ್ರಿಗೆಲ್ಲರೂ ಕೂಡ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಕೆಲವೊಂದು ಅಂಗನವಾಡಿಗೆ ಎಲ್ಲ ಸಾಮಗ್ರಿಗಳನ್ನು ಕೂಡ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಜನ ಹುಟ್ಟುಹಬ್ಬ ಮಾಡೋದು ನೋಡ್ಕೊಂಡಿದ್ದೀನಿ, ದಾಬಾ ಯಾವ ದಾಬಾ ಅಂತೇಳಿ ನೋಡ್ತಾರೆ. ಆದ್ರೆ ಇವತ್ತು ಒಂದು ಸಾರ್ಥಕತೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನೇಕ ದಾನ ಧರ್ಮಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಗವಂತ ಇಂಥವ್ರಿಗೆ ಆಯುರ, ಆರೋಗ್ಯ, ಐಶ್ವರ್ಯ, ಹೆಚ್ಚಿನ ಅಧಿಕಾರವನ್ನ ಕೊಟ್ರೆ ಜನಸೇವೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ ಮಾತನ್ನು ಹೇಳಿ ನಮ್ಮ ನೆಚ್ಚಿನ ನಾಯಕರಾದಂತಹ ಪಿಕೆ ರಾಜು ಮತ್ತು ಅವರ ಕುಟುಂಬದವರಿಗೆ ಮತ್ತು ಅವರೆಲ್ಲ ಬಂಧು ಬಳಗದವರು ಕೂಡ ಪರವಾಗಿ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತೀನಿ. ತಾಯಿ ಚಾಮುಂಡೇಶ್ವರಿ, ತಾಯಿ ದುರ್ಗಾ ಮಾತೆ ಅವ್ರಿಗೆ ಒಳ್ಳೇದು ಮಾಡಲಿ. ಜೈ ಹಿಂದ್. ನಾವು ಒಬ್ಬರು ಮನುಷ್ಯರಾಗಿ ಅಥವಾ ಹುಟ್ಟಿದ್ದೀವಿ, ಜನ ನಮ್ಮನ್ನು ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ನಾವು ಏನು ಸೇವೆ ಮಾಡ್ಬೇಕು ಅನ್ನೋದು ನಮ್ಮ ಮುಖ್ಯ ಗುರಿ ಆಗ್ಬೇಕು. ನಾವೇನ್ ಮಾಡ್ತೀವಿ, ನಮ್ಗೇನ್ ಮಾಡ್ಕೊಂತೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಆ ಜನಕ್ಕೆ ಏನ್ ಸೇವೆ ಮಾಡ್ತೀವಿ ಅನ್ನೋದು ಮುಖ್ಯ ಆಗಿರ್ತದೆ. ಅದರಲ್ಲಿ ನಾವು ಈ ಹುಟ್ಟುಹಬ್ಬವನ್ನು ಸುಮಾರು ವರ್ಷದಿಂದ ಆಚರಣೆ ಮಾಡ್ಕೊಂಡ್ ಬರ್ತಾ ಇದೀವಿ. ನಾವು ಪ್ರತಿ ವರ್ಷ ಒಬ್ಬೊಬ್ಬರಿಗೆ ಒಂದೊಂದು ಇದಕ್ಕೆ ಯಾರಾದ್ರೂ ಒಂದು ನಮ್ಮ ಕೈಲಾಗಿದ್ದು ಸಹಾಯ ಮಾಡ್ಕೊಂಡು ಮಕ್ಕಳೆಲ್ಲ ಮಕ್ಕಳಿಗಾಗ್ಲಿ ಅಥವಾ ಟೀಚರ್ಸ್ಗಾಗ್ಲಿ, ಅಂಗನವಾಡಿ ಕಾರ್ಯಕರ್ತರಾಗಲಿ, ಆಶಾ ಕಾರ್ಯಕರ್ತರಾಗಲಿ ಎಲ್ಲರಿಗೂ ಸಹ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಇದನ್ನ ಮಾಡಿ ಅವ್ರಿಗೆ ಸಹಕಾರ ಮಾಡಿಕೊಡ್ತಾ ಇರ್ತೀವಿ. ಆದ್ರೆ ಇದಕ್ಕೆಲ್ಲ ಕಾರಣಕರ್ತರಾದಂತರು ನಮ್ಮ ಜನಪ್ರಿಯ ಶಾಸಕರಾದಂತಹ ಎಸ್.ಆರ್. ವಿಶ್ವನಾಥ್ ರವರು, ಮತ್ತೆ ವಾಣಿಶ್ರೀ ಮೇಡಮ್ ಅವರು, ಮತ್ತೆ ಅಲೋಕ್ ವಿಶ್ವನಾಥ್ ಸರ್ ಅವರು, ಮತ್ತೆ ನಮ್ಮ ಬಿಜೆಪಿಯ ಇನ್ನು ಎಲ್ಲ ಮುಖಂಡರು, ನಮ್ಮ ರಾಮಮೂರ್ತಿ ಅವರು, ಅಧ್ಯಕ್ಷರು ರಾಮಮೂರ್ತಿ ಅವರು ಇರ್ಬೋದು, ಚಕ್ನಳ್ಳಿ ವೆಂಕಟೇಶಣ್ಣ ಇರ್ಬೋದು, ಮಂಜುನಾಥ್ ರೆಡ್ಡಿ ಅವರು ಇರ್ಬೋದು, ಜಿಬ್ಬೂರ್ ಜಯಣ್ಣವ್ರು ಇರ್ಬೋದು, ಆಮೇಲೆ ಇನ್ನು ಅನೇಕ ನಮ್ಮ ಪ್ರಶಾಂತ್ ರೆಡ್ಡಿ ಅಂದ್ರೆ ನನಗೆ ತುಂಬಾ ಬಹಳ ಆತ್ಮೀಯರು. ಅವರು ನಾನು ಏನೇ ಒಂದು ಕಾರ್ಯಕ್ರಮ ಹೆಸರುಘಟ್ಟಲ್ಲಿ ಮಾಡ್ತೇನೆ ಅಂದ್ರೆ ನನಗೆ ಬೆನ್ನು ತಟ್ಟಿ ನನ್ನೇ ನಿಂತ್ಕೊಂಡು ನಾನು ಸಪೋರ್ಟ್ ಮಾಡ್ತಕ್ಕಂಥವ್ರು ಪ್ರಶಾಂತ್ ರೆಡ್ಡಿ ಅವರು. ಮತ್ತೆ ಹೆಸರುಘಟ್ಟದಲ್ಲಿ ನಾನು ಒಂದು ರೀತಿ ಮಟ್ಟಕ್ಕೆ ಹೋಗ್ಬೇಕು, ಬೆಳಿಬೇಕು ಅಂತಂದ್ರೆ ನನ್ನ ಸ್ನೇಹಿತರು ಮುಖ್ಯ. ಸ್ನೇಹಿತರು ಸಹಕಾರ, ನನಗೆ ಎಲ್ಲರೂ ಪ್ರತಿಯೊಬ್ರು ಸ್ನೇಹಿತರು ಸಹಕಾರ ನೀಡ್ತಾ ಇದ್ದಾರೆ. ಆ ಸ್ನೇಹಿತರು ಒಬ್ರು ಲೈಲಾ ನಟರಾಜ್ ಅಂತ ಹೇಳ್ಬಿಟ್ಟು, ಆಮೇಲೆ ಶ್ರೀನಿವಾಸ್ ಹಣ್ಣಿ ಅಂತ, ದೊಡ್ಡಯ್ಯ ಅಂತ, ಆಮೇಲೆ ನಮ್ಮ ವಸಂತ ಲಕ್ಷ್ಮಿ ಅವರು, ಕಾರು ಶ್ರೀನಿವಾಸ್ ಅವರು, ಅಶ್ವಥ್ ರವರು, ಆಮೇಲೆ ಸಂದೀಪ್ ರವರು, ಆಮೇಲೆ ಇನ್ನೂ ಅನೇಕ ನನ್ನ ಸ್ನೇಹಿತರಿದ್ದಾರೆ. ಆಮೇಲೆ ಇಲ್ಲಿ ಇದೇ ವಾರ್ಡ್ ಅಲ್ಲಿ ಇರ್ತಕ್ಕಂಥ ನಾನು ಗೆಲ್ಸಿದಂತ ಫುಲ್ ಎಲ್ಲ ನಮ್ಮ ಕಾರು ಶ್ರೀಣ್ಣ ಇರ್ಬೋದು, ವಸಂತ ಲಕ್ಷ್ಮಿ ಅವರು ಇರ್ಬೋದು, ಆಮೇಲೆ ನಮ್ಮ ಪಂಟಿ ಛಲ ಅಂತಾರೆ, ಸಂತೋಷ್ ಇದ್ದಾರೆ, ಮತ್ತೆ ಮಧುಕುಮಾರ್ ಇದ್ದಾರೆ, ಇನ್ನೂ ಅನೇಕ ನನ್ನ ಸ್ನೇಹಿತರು ಗಣ್ಯರು ಎಲ್ಲರೂ ಇದ್ದಾರೆ. ಅವರೆಲ್ಲರ ಸಹಕಾರದಿಂದ ನಾನು ಇವತ್ತು ಈ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ. ದೇವರು ಅವರೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ, ಅವ್ರಿಗೆ ಒಳ್ಳೇದ್ ಮಾಡಿದ್ರೆ ನನ್ಗೆ ಒಳ್ಳೇದಾಗ್ತದೆ. ಅದಕ್ಕೆ ದೇವರು ಅವ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ. ಇದೇ ಸಂದರ್ಭದಲ್ಲಿ ಯುವ ಮುಖಂಡರಾದ ಅಲೋಕ್ ವಿಶ್ವನಾಥ್, ಗ್ರಾಮಾಂತರ ಮಂಡಲ ಅಧ್ಯಕ್ಷ ಎಂ ರಾಮಮೂರ್ತಿ, ಕುದುರೆಗೆರೆ ಮಂಜುನಾಥ್, ತಮ್ಮೇನಹಳ್ಳಿ ಜಯರಾಮ್,
ಎಂಬಿ ಕೃಷ್ಣಯ್ಯ, ಲಿಂಗನಹಳ್ಳಿ ವೆಂಕಟೇಶ್ ಸೇರಿದಂತೆ ನೂರಾರು ಬಿಜೆಪಿ ಮುಖಂಡರುಗಳು ಉಪಸ್ಥಿತರಿದ್ದರು. ಪಿಕೆ ರಾಜಣ್ಣನವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.